ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 953 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6 ಮತ್ತು 7ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೆಂಗಳೂರಿನ ಬಳಿಯ ಬಿಡದಿ ಪಟ್ಟಣವು ಯಾವ ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಮತ್ತು ಅತಿ ದೊಡ್ಡ AI ಚಾಲಿತ ಪಟ್ಟಣವಾಗಲಿದೆ? The Bidadi township near Bengaluru is said to become India's first and largest AI powered township under which project? So ನಮ್ಮ ಭಾರತ ದೇಶದ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕೃತಕ ಬುದ್ಧಿಮತ್ತೆಯ ದೊಡ್ಡದಾದ ನಗರವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ನಗರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಬಿಡದಿಯ ಬಳಿ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಇದನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೇಟರ್ ಬೆಂಗಳೂರು ನಾವೀನ್ಯತೆ ಮತ್ತು ಟೆಕ್ ಸಿಟಿ ಯೋಜನೆ ಅಂತ ಹೇಳ್ತೇವೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಇನೋವೇಷನ್ ಮತ್ತೆ ಟೆಕ್ ಸಿಟಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ನಗರವನ್ನ ಬಿಡದಿ ನಗರದ ಬಳಿ ಡೆವಲಪ್ ಮಾಡತಕ್ಕಂಥ ಒಂದು ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಮ್ಯಾಪ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ ಸರ್ಕಾರ ಇದೇ ರೀತಿ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕ ಟೌನ್ಶಿಪ್ ಗಳನ್ನ ಡೆವಲಪ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಬೆಂಗಳೂರನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬೆಂಗಳೂರಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಇಲ್ಲಿ ಈ ಬ್ಲೂ ಕಲರ್ ಪ್ಯಾಚ್ ಏನಿದೆ, ಸೊ ಇಲ್ಲಿ ನಾವು ಬಿಡದಿ ಟೌನ್ಶಿಪ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ BMRDA ಟೌನ್ಶಿಪ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಇದೇ ರೀತಿ ಸಾತನೂರು, ಅದಾದ್ಮೇಲೆ ರಾಮನಗರ, ದೆನ್ ವಿ ಹ್ಯಾವ್ ಸೋಲೂರು ಟೌನ್ಶಿಪ್ ಅಂತ ಬರುತ್ತೆ, ನಂದಗುಡಿ ಟೌನ್ಶಿಪ್ ಅಂತ ಬರುತ್ತೆ, ಅಂಡ್ ಚನ್ಸಂದ್ರ ಟೌನ್ಶಿಪ್ ಅಂತ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ರೀತಿ ನೈಸ್ ಟೌನ್ಶಿಪ್ ಅನ್ನ ಕೂಡ ಡೆವಲಪ್ ಮಾಡಲಾಗ್ತಾ ಇದೆ. ಅದನ್ನ ನಾವು ಪ್ರೈವೇಟ್ ಅಥವಾ ಖಾಸಗಿ ಅಂತ ಹೇಳ್ಬೋದಾಗಿರುತ್ತೆ. ಈ ಯೆಲ್ಲೋ ಕಲರ್ ಪ್ಯಾಚಸ್ ಅನ್ನ ನಾವೇನ್ ನೋಡ್ತಾ ಇದೀವ, ಸೊ ಇವೆಲ್ಲ ನೈಸ್ ಟೌನ್ಶಿಪ್ ಆಗಿರುತ್ತೆ. ಮಾಗಡಿ, ಹೆಸರುಘಟ್ಟ, ದೊಡ್ಡಬಳ್ಳಾಪುರ, ದೆನ್ ದೇವನಹಳ್ಳಿ, ಹೊಸಕೋಟೆ, ದೆನ್ ಆನೇಕಲ್. ಸೊ ಇದನ್ನೆಲ್ಲ ನಾವು ನೈಸ್ ಟೌನ್ಶಿಪ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಬಿಡದಿ ಟೌನ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಪೂರ್ಣವಾಗಿ ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಇದು ಬಿಡದಿ ಟೌನ್ಶಿಪ್ ನಿಯರ್ ಬೆಂಗಳೂರು. ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಡಿಯಾಸ್ ಫಸ್ಟ್ ಅಂಡ್ ಲಾರ್ಜೆಸ್ಟ್ AI ಪವರ್ಡ್ ಟೌನ್ಶಿಪ್ ಆಗಿರುತ್ತೆ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಮತ್ತೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆ ನಗರವನ್ನಾಗಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಗ್ರೇಟರ್ ಬೆಂಗಳೂರು ಇನೋವೇಷನ್ ಅಂಡ್ ಟೆಕ್ ಸಿಟಿ ಪ್ರಾಜೆಕ್ಟ್ ನ ಅಡಿ GBIT ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಬಟ್ ಇದಕ್ಕೆ ಸಾಕಷ್ಟು ಚಾಲೆಂಜಸ್ ಇದಾವೆ. ಬಿಕಾಸ್ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಅನ್ನ ಅಕ್ವಿಸಿಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ದಿಸ್ ಈಸ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಅಥವಾ ದಿ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಲ್ಯಾಂಡ್ ಅನ್ನ ಅವರು ಅಕ್ವಿಸಿಷನ್ ಮಾಡಿಕೊಂಡ ನಂತರ ಪ್ರಾಜೆಕ್ಟ್ ಅನ್ನ ಅವರು ಸುಲಭವಾಗಿ ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ನಾವು ಇದರ ಡೀಟೇಲ್ಸ್ ಅನ್ನ ನಾವು ತಿಳಿಯೋದಾದ್ರೆ ಲೊಕೇಶನ್, ಸೊ ಬಿಡದಿ ಅಬೌಟ್ 30 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು, ಬೆಂಗಳೂರಿನಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿರುತ್ತೆ. 9000 ಏಕರ್ಸ್ ಅನ್ನ ಇಲ್ಲಿ ಮಾರ್ಕ್ ಮಾಡಿರ್ತಾರೆ. 2000 ಏಕರ್ಸ್ ಡೆಡಿಕೇಟೆಡ್ AI ಬೇಸ್ಡ್ ಇಂಡಸ್ಟ್ರೀಸ್, ಅಂದ್ರೆ ಅದರಲ್ಲಿ ಒಟ್ಟು 9000 ಎಕರೆಗಳಲ್ಲಿ ಈ ಒಂದು ಟೌನ್ಶಿಪ್ ಅನ್ನ ಡೆವಲಪ್ ಮಾಡಲಾಗುತ್ತೆ. ಇದರಲ್ಲಿ 2000 ಎಕರೆಗಳಿಗಿಂತ ಹೆಚ್ಚು ಜಾಗವನ್ನ AI ಆಧಾರಿತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ಈ ಎಂಟೈರ್ ಟೌನ್ಶಿಪ್ ಏನಿರುತ್ತೆ ಅದನ್ನ ವರ್ಕ್ ಲೀವ್ ಪ್ಲೇ ಮಾಡೆಲ್ ಅಂತ ಹೇಳ್ತೇವೆ. ವರ್ಕ್ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಲೀವ್ ಅಲ್ಲೇ ತಮ್ಮ ವಸತಿಗಳನ್ನ ಹೊಂದತಕ್ಕಂಥದ್ದು, ಅಂಡ್ ಪ್ಲೇ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಂಟರ್ಟೈನ್ಮೆಂಟ್ ಎಲ್ಲವನ್ನ ಕೂಡ ಒಂದೇ ಸ್ಥಳದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ದೇ ನೀಡ್ ನಾಟ್ ಟ್ರಾವೆಲ್ ಎನಿವೇರ್. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಒನ್ ಸ್ಟಾಪ್ ಡೆಸ್ಟಿನೇಷನ್ ತರ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಂಟಿಗ್ರೇಟಿಂಗ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಅಂಡ್ ರೀಕ್ರಿಯೇಷನಲ್ ಸ್ಪೇಸಸ್ ಎಲ್ಲವೂ ಕೂಡ ಒಂದು ಸೂರಿನ ಅಡಿಯಲ್ಲಿ ಲಭ್ಯವಾಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಟೌನ್ಶಿಪ್ ಅಂತ ಕರೀತೇವೆ. ಹಾಗಿದ್ರೆ
ಇಲ್ಲಿರ್ತಕ್ಕಂಥ ಗ್ರೀನ್ ಮತ್ತೆ ಸಸ್ಟೈನಬಿಲಿಟಿ, ಹಸಿರು ಮತ್ತು ಸುಸ್ಥಿರವಾಗಿ ಯಾವ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ ಅಂತ ನಾವು ನೋಡೋದಾದ್ರೆ 1100 ಎಕರ್ಸ್ ಆಫ್ ಪಾರ್ಕ್ಸ್ ಮತ್ತೆ ಓಪನ್ ಸ್ಪೇಸಸ್ ಅನ್ನ ಡೆವಲಪ್ ಮಾಡ್ತಾರೆ. ಅಂದ್ರೆ 1100 ಎಕರೆಗಳಿಗೂ ಹೆಚ್ಚು ಉದ್ಯಾನವನಗಳನ್ನು ಅಲ್ಲಿ ಡೆವಲಪ್ ಮಾಡಲಾಗುತ್ತೆ. ಝೀರೋ ಕಾರ್ಬನ್, ಝೀರೋ ವೇಸ್ಟ್, ಝೀರೋ ಟ್ರಾಫಿಕ್ ಇದರ ಉದ್ದೇಶವಾಗಿರುತ್ತೆ. ಶೂನ್ಯ ಇಂಗಾಲ, ಶೂನ್ಯ ತ್ಯಾಜ್ಯ ಮತ್ತು ಶೂನ್ಯ ದಟ್ಟಣೆಯ ಗುರಿಯನ್ನ ಹೊಂದಿರತಕ್ಕಂಥ ಟೌನ್ಶಿಪ್ ಆಗಿರುತ್ತೆ. ಸೊ ದೇ ಯೂಸ್ ಡಿಜಿಟಲ್ ಟ್ವಿನ್ ಟೆಕ್ನಾಲಜಿ, ಅಂದ್ರೆ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಡಿಜಿಟಲ್ ಟ್ವಿನ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಪ್ರಿಡಿಕ್ಟಿವ್ ಪ್ಲಾನಿಂಗ್ ಅಂಡ್ ಗವರ್ನೆನ್ಸ್, ಅಂದ್ರೆ ಆ ಒಂದು ಪ್ರದೇಶ ಏನಿರುತ್ತೆ ಮುನ್ಸೂಚಿತವಾಗಿ ಯೋಜನೆ ಮಾಡ್ತಕ್ಕಂಥದ್ದು. ಅಂದ್ರೆ ಏನು ಪ್ರಾಬ್ಲಮ್ಸ್ ಬರ್ಬೋದು ಅದನ್ನ ಫೋರ್ಕಾಸ್ಟ್ ಮಾಡುವ ಮುಖಾಂತರ ಸೊ ಅದನ್ನ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ನಗರವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಈಗ ಕನೆಕ್ಟಿವಿಟಿ ಅಥವಾ ಸಂಪರ್ಕದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಬಿಡದಿ ಅಂತಕ್ಕಂಥದ್ದು ಮೇಜರ್ ಹೈವೇಸ್ಗೆ ಲಿಂಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ NH275, NH205 ಮತ್ತೆ ನೈಸ್ ರೋಡ್ಗೂ ಕೂಡ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದರಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೂ ಕೂಡ ಇದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಂಡ್ ಇಟ್ ಈಸ್ ಕ್ಲೋಸ್ ಟು ಬಿಡದಿ ರೈಲ್ವೆ ಸ್ಟೇಷನ್ ಅಂಡ್ ಪ್ರಪೋಸ್ಡ್ ಮೆಟ್ರೋ ಫೇಸ್ 3, ಅಂದ್ರೆ ಇದು ಬಿಡದಿ ರೈಲ್ವೆ ಸ್ಟೇಷನ್ಗೂ ಹತ್ತಿರವಾಗಿರುತ್ತೆ. ಅಂಡ್ ಪ್ರಸ್ತಾವಿತವಾಗಿರ್ತಕ್ಕಂಥ ಮೆಟ್ರೋ 3ನೇ ಹಂತ ಏನಿದೆ ಅದಕ್ಕೂ ಕೂಡ ಹತ್ತಿರವಾಗಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಎಕನಾಮಿಕ್ ಇಂಪ್ಯಾಕ್ಟ್ಸ್ ಏನು, ಆರ್ಥಿಕ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಲ್ಯಾಕ್ಸ್ ಆಫ್ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಕೃತಕ ಬುದ್ಧಿಮತ್ತೆಯಲ್ಲಿ ಲಕ್ಷಾಂತರ ಹುದ್ದೆಗಳು ಕ್ರಿಯೇಟ್ ಆಗುತ್ತೆ, ಉದ್ಯೋಗಗಳು IT ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಇತರೆ ಸೇವೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪೊಟೆನ್ಶಿಯಾಲಿಟಿ ಇರುತ್ತೆ. ಅಂಡ್ ದೇರ್ ಈಸ್ ಅ ಫೋಕಸ್ ಆನ್ ಲೋಕಲ್ ಫಸ್ಟ್ ಹೈರಿಂಗ್, ಅಂದ್ರೆ ಈ ಒಂದು ಉದ್ಯೋಗಗಳು ಏನ್ ಸೃಷ್ಟಿ ಆಗ್ತವೆ ಈ ಉದ್ಯೋಗಗಳಿಗೆ ಉದ್ಯೋಗಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅಂಡ್ ಸ್ಕಿಲ್ಲಿಂಗ್ ಸೆಂಟರ್ಸ್ ಫಾರ್ ಕರ್ನಾಟಕಸ್ ಯೂತ್, ಅಂದ್ರೆ ಕರ್ನಾಟಕದ ಯುವಕರಿಗೆ ಕೌಶಲ್ಯ ಕೇಂದ್ರಗಳನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಸೋಷಿಯಲ್ ಇನ್ಕ್ಲೂಷನ್, ಅಂದ್ರೆ ಸಾಮಾಜಿಕ ಸೇರ್ಪಡೆ ಹೇಗಾಗುತ್ತೆ ಅಂತ ನಾವು ನೋಡೋಣ. ಕಾರಣ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ಭೂ ಮಾಲೀಕರಿಂದ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಬೇಕು. ಹಾಗಿದ್ರೆ ಆ ಭೂ ಮಾಲೀಕರಿಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅದನ್ನೇ ನಾವು ಹೇಳ್ತಕ್ಕಂಥದ್ದು ಸಾಮಾಜಿಕ ಸೇರ್ಪಡೆ ಅಥವಾ ಸೋಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಫಾರ್ಮರ್ಸ್ ಟ್ರೀಟೆಡ್ ಆಸ್ ಸ್ಟೇಕ್ ಹೋಲ್ಡರ್ಸ್ ವಿತ್ ಫೇರ್ ಕಂಪೆನ್ಸೇಷನ್, ಅಂದ್ರೆ ಅಲ್ಲಿರ್ತಕ್ಕಂಥ ರೈತರು ಆ ಜಮೀನನ್ನ ಯಾರು ಸರ್ಕಾರಕ್ಕೆ ಕೊಡ್ತಾರೆ ಆ ಸರ್ಕಾರಕ್ಕೆ ಜಮೀನನ್ನ ಕೊಡ್ತಕ್ಕಂಥ ರೈತರನ್ನ ಪಾಲುದಾರರನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಅವರಿಗೆ ನ್ಯಾಯಯುತ ಪರಿಹಾರವನ್ನ ಒದಗಿಸ್ತಕ್ಕಂಥದ್ದು ಕೂಡ ಸರ್ಕಾರ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ವಿಲೇಜಸ್ ವಿತ್ ಇನ್ ದ ಏರಿಯಾ ವಿಲ್ ರಿಟೈನ್ ದೇರ್ ಕಲ್ಚರಲ್ ಎಸೆನ್ಸ್, ಅಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳೇನಿರ್ತವೆ ಆ ಒಂದು ಹಳ್ಳಿಗಳು ತಮ್ಮ ಸಾಂಸ್ಕೃತಿಕ ಸಾರವನ್ನ ಉಳಿಸಿಕೊಳ್ಳಲು ಅವಕಾಶವನ್ನ ಕೂಡ ಈ ಒಂದು ಯೋಜನೆಯಲ್ಲಿ ಮಾಡಿಕೊಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಪ್ರೋ VK ಗೋಕಾಕ್ ಪ್ರಶಸ್ತಿಯನ್ನು 2025ರಲ್ಲಿ ಯಾರಿಗೆ ನೀಡಲಾಯಿತು? ದಿ ಪ್ರೊಫೆಸರ್ VK ಗೋಕಾಕ್ ಅವಾರ್ಡ್ 2025 ವಾಸ್ ಪ್ರೆಸೆಂಟೆಡ್ ಟು ಹೂಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನಂದ್ V ಪಾಟೀಲ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯ ಬಗ್ಗೆ ಮತ್ತು ಆನಂದ್ V ಪಾಟೀಲ್ ಇವರ ಒಂದು ಕೊಡುಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಅವಾರ್ಡ್ ಏನಿದೆ ಇಟ್ ಈಸ್ ನೇಮ್ಡ್ ಆಫ್ಟರ್ ಪ್ರೊಫೆಸರ್ ವಿನಾಯಕ ಕೃಷ್ಣ ಗೋಕಾಕ್, ಜ್ಞಾನಪೀಠ ಲಾರೆಟ್, ಅಂದ್ರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿರುತ್ತೆ. ಅಂಡ್ ಟವರಿಂಗ್ ಫಿಗರ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಲಿಟರೇಚರ್, ಅಂದ್ರೆ ಇವರು ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿರ್ತಕ್ಕಂಥ ಇವರ ಹೆಸರಿನ ಪ್ರಶಸ್ತಿಯನ್ನ ಈಗ ನೀಡಲಾಗಿರುತ್ತೆ. ಹಾಗಿದ್ರೆ ಆನಂದ್ ಪಾಟೀಲ್ ಈಗ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಆನಂದ್ V ಪಾಟೀಲ್ ಇವರ ಒಂದು ಕೊಡುಗೆ ಏನು ಅಂತ ನಾವು ನೋಡೋದಾದ್ರೆ ಸೊ ರಿಸಿಪಿಯಂಟ್ ಆಫ್ ಬಾಲ ಸಾಹಿತ್ಯ ಅವಾರ್ಡ್. ಸೊ ಇವರಿಗೆ ಬಾಲ ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿರುತ್ತೆ. ಅದ್ರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನ ಕೂಡ ಇವರಿಗೆ ನೀಡಲಾಗಿರುತ್ತೆ. ಅದರ ಜೊತೆಗೆ ಈಸ್ ನೋನ್ ಫಾರ್ ಎನ್ರಿಚಿಂಗ್ ಚಿಲ್ಡ್ರನ್ಸ್ ಲಿಟರೇಚರ್ ವಿತ್ ಇಮ್ಯಾಜಿನೇಟಿವ್ ಅಂಡ್ ಥಾಟ್ ಪ್ರೊವೋಕಿಂಗ್ ಸ್ಟೋರೀಸ್, ಅಂದ್ರೆ ಒಂದು ಇಮ್ಯಾಜಿನೇಷನ್ ಕಾಲ್ಪನಿಕವಾಗಿ ಮತ್ತೆ ಚಿಂತನೆಗಳನ್ನ ಹೆಚ್ಚಿಸುವ ಮುಖಾಂತರ ಕಥೆಗಳನ್ನ ಬರೆಯುವುದರೊಂದಿಗೆ ಈ ಮಕ್ಕಳ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚಿನ ಹೆಸರುವಾಸಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ
ಜೊತೆಗೆ his works bridges creativity with cultural depth, making literature accessible and inspiring for young minds. ಅಂದ್ರೆ ಅವರ ಬರೀತಕ್ಕಂಥ ಒಂದು ರೈಟಿಂಗ್ಸ್ ಏನಿರುತ್ತೆ ಅದರಲ್ಲಿ ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಹೊಂದಿರುತ್ತೆ. ಸಾಹಿತ್ಯದೊಂದಿಗೆ ಯುವಕರ ಮನಸ್ಸುಗಳಿಗೆ ಸುಲಭವಾಗಿ ಪ್ರವೇಶಿಸುವಂತಹ ಸರಳ ಭಾಷೆಯಲ್ಲಿ ಇವರು ತಮ್ಮ ಬರವಣಿಗೆಗಳನ್ನ ಸೃಷ್ಟಿಸ್ತಕ್ಕಂಥ ಒಂದು ಕಲೆಯನ್ನ ಇವರು ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಿ ಕೆ ಗೋಕಾಕ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇವರು ನಮ್ಮ ಇಂಡಿಯನ್ ಲಿಟ್ರೇಚರ್, ಭಾರತ ದೇಶದ ಸಾಹಿತ್ಯಕ್ಕಾಗಿ ಎಜುಕೇಷನ್, ಶಿಕ್ಷಣ ಮತ್ತೆ ಈ ಕಲ್ಚರಲ್ ಪಾಲಿಸಿಗಾಗಿ ಸಾಕಷ್ಟು ಕೊಡುಗೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಇಸ್ ಲಿಕೆಸಿ ಬ್ರಿಡ್ಜಸ್ ಕನ್ನಡ ಅಂಡ್ ಇಂಗ್ಲಿಷ್, ಅಂದ್ರೆ ಇವರ ಒಂದು ಪರಂಪರೆ ಏನಿದೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಈ ಎರಡೂ ಭಾಷೆಗಳಿಗೆ ಸೇತುವೆಯನ್ನ ಉಂಟು ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಬ್ಲೆಂಡಿಂಗ್ ಪೊಯೆಟಿಕ್ ಡೆಪ್ತ್ ವಿತ್ ಸ್ಕಾಲರಿ ರಿಗರ್, ಅಂದ್ರೆ ಅವರ ಒಂದು ಕಾವ್ಯದ ಆಳವನ್ನ ಪಾಂಡಿತ್ಯ ಪೂರ್ಣ ಕಠಿಣತೆಯೊಂದಿಗೆ ಬೆರೆಸ್ತಕ್ಕಂಥ ಒಂದು ಕೆಲಸವನ್ನ ಇವರು ಮಾಡಿರ್ತಾರೆ. ಹಾಗಿದ್ರೆ ಇವರ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನು ನಾವು ತಿಳಿಯೋದಾದ್ರೆ ಇವರ ಜನನ ಆಗಿರ್ತಕ್ಕಂಥದ್ದು ಆಗಸ್ಟ್ 9, 1909 ಸವಣೂರಿನಲ್ಲಿ, ಅಂದ್ರೆ ಪ್ರೆಸೆಂಟ್ ಡೇ ಕರ್ನಾಟಕದ ಸವಣೂರಿನಲ್ಲಿ ಅವರ ಜನನ ಆಗುತ್ತೆ. ಅವರ ನಿಧನ ಆಗಿರ್ತಕ್ಕಂಥದ್ದು 1992 ಅಲ್ಲಿ ಬೆಂಗಳೂರಿನಲ್ಲಿ. ಲ್ಯಾಂಗ್ವೇಜಸ್, ಅವರು ಪ್ರಾಲಿಫಿಕ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನ ತುಂಬಾ ನಿರರ್ಗಳವಾಗಿ ಮಾತಾಡ್ತಕ್ಕಂಥ ಒಂದು ಕಲೆ ಇವರಿಗಿರುತ್ತೆ. ಅದಾದ್ಮೇಲೆ ಯಾವ ಜಾನರ್ಸ್ ಮೇಲೆ ಇವರು, ಅಂದ್ರೆ ಯಾವ ಪ್ರಕಾರಗಳ ಮೇಲೆ ಇವರು ತಮ್ಮ ರಚನೆಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಪೊಯೆಟ್ರಿ, ಫಿಕ್ಷನ್, ಎಸ್ಸೇಸ್, ಲಿಟ್ರಸಿ ಕ್ರಿಟಿಸಿಸಮ್, ಅಂದ್ರೆ ಲಿಟ್ರೇಚರ್ ಕ್ರಿಟಿಸಿಸಮ್ ಅಂದ್ರೆ ಕಾವ್ಯಗಳನ್ನ ಬರೀತಕ್ಕಂಥದ್ದು, ಕಾದಂಬರಿಗಳನ್ನ ಬರೀತಕ್ಕಂಥದ್ದು, ಪ್ರಬಂಧಗಳು ಮತ್ತೆ ಸಾಹಿತ್ಯವನ್ನ ವಿಮರ್ಶನೆ ಮಾಡ್ತಕ್ಕಂಥದ್ದು ಇವರ ಒಂದು ಜಾನರ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಕೀ ಫಿಗರ್ ಇನ್ ನವೋದಯ ಲಿಟ್ರರಿ ಮೂವ್ಮೆಂಟ್ ಇನ್ ಕನ್ನಡ, ಅಂದ್ರೆ ಕನ್ನಡದಲ್ಲಿ ನವೋದಯ ಸಾಹಿತ್ಯ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿ ಕೂಡ ಇವರು ತಮ್ಮನ್ನ ಗುರುತಿಸಿಕೊಂಡಿರ್ತಾರೆ. ಹಾಗಿದ್ರೆ ಇವರ ಮೇಜರ್ ವರ್ಕ್ಸ್ ಮತ್ತೆ ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್, ಪ್ರಶಸ್ತಿಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಮೊದಲನೇದು ಭರತ ಸಿಂಧು ರಶ್ಮಿ, ಇವ್ರು ಬರೆದಿರ್ತಕ್ಕಂಥ ಕೃತಿಯಲ್ಲಿ ಒಂದನ್ನ ನಾವು ಭರತ ಸಿಂಧು ರಶ್ಮಿ ಅಂತ ಹೇಳ್ತೇವೆ. ಇದು ಯಾವ ಒಂದು ಜೋನರ್ ಆಗಿರುತ್ತೆ ಅಂದ್ರೆ ಇದನ್ನ ನಾವು ಎಪಿಕ್ ಪೊಯೆಟ್ರಿ ಅಥವಾ ಮಹಾಕಾವ್ಯ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ವೇದಗಳ ಕಾಲದ ಬಗ್ಗೆ 35,000 ಸಾಲುಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಒಂದು ಕೃತಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಈ ಒಂದು ಕೃತಿಯಲ್ಲಿ 35,000 ಲೈನ್ಸ್ ಆನ್ ವೇದಿಕ್ ಏಜ್, ವೇದಿಕ್ ಯುಗಕ್ಕೆ ಸಂಬಂಧಪಟ್ಟಂತೆ 35,000 ಸಾಲುಗಳನ್ನ ಬರೆದಿರ್ತಾರೆ. ಇದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ 1990ರಲ್ಲಿ ನೀಡಲಾಗಿರುತ್ತೆ. ಎರಡನೇದು ಬರುತ್ತೆ ದ್ಯಾವ ಪೃಥ್ವಿ ಅಂತ ಹೇಳ್ತೇವೆ. ಇದೊಂದು ಕಾವ್ಯವಾಗಿರುತ್ತೆ. ಈ ಒಂದು ಕಾವ್ಯಕ್ಕೆ 1961ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಅವರು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್ ಬರುತ್ತೆ ಸಮರವೇ ಜೀವನ ಅಂತಕ್ಕಂಥದ್ದು, ಇದೊಂದು ನಾವೆಲ್ ಅಥವಾ ಕಾದಂಬರಿ ಆಗಿರುತ್ತೆ. ಈ ಒಂದು ಕಾದಂಬರಿಯನ್ನ ದ ಅಗೋನಿ ಆ್ಯಂಡ್ ದಿ ಎಕ್ಸ್ಟೆಸಿ ಅಂತ ಅವರ ಮಗಳು ಇದನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಾರೆ. ಬಟ್ ಇದನ್ನ ಅವರು ಕನ್ನಡದಲ್ಲಿ ಬರೆದಾಗ ಸಮರವೇ ಜೀವನ ಅಂತ ಹೇಳಿದ್ರು. ಬಟ್ ಇದೇ ಒಂದು ಕಾವ್ಯವನ್ನ ದಿ ಎಗೋನಿ ಆ್ಯಂಡ್ ಎಕ್ಸ್ಟೆಸಿ ಅಂತ ಇನ್ನೊಂದು ಟೈಟಲ್ ಅನ್ನ ಕೊಡುವ ಮುಖಾಂತರ ಅವರ ಮಗಳು ಇದನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಾರೆ. ನೆಕ್ಸ್ಟ್ ಬರುತ್ತೆ ಹಿಮಾಲಯದ ಧ್ವನಿಗಳು, ಅಥವಾ ಅದನ್ನು ನಾವು ವಾಯ್ಸಸ್ ಆಫ್ ಹಿಮಾಲಯ ಅಂತ ಹೇಳ್ತೇವೆ. ಇದೊಂದು ಅನುವಾದ ಅಥವಾ ಭಾಷಾಂತರ ಆಗಿರುತ್ತೆ. ಯಾವುದರ ಅನುವಾದವಾಗಿರುತ್ತೆ ಅಂದ್ರೆ ರೆಂಡರ್ಡ್ ರಾಮದಾರಿ ಸಿಂಗ್ ದಿನಕರ್ಸ್ ಹಿಂದಿ ಪೊಯೆಟ್ರಿ ಇಂಟು ಇಂಗ್ಲಿಷ್. ರಾಮದಾರಿ ಸಿಂಗ್ ದಿನಕರ್ ಅವರ ಹಿಂದಿ ಕಾವ್ಯವನ್ನ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥದ್ದು. ಇದು ಇದರ ಒಂದು ಅನುವಾದದ ಒಂದು ಕೃತಿಯಾಗಿರುತ್ತೆ. ಅದಾದ್ಮೇಲೆ ಇವರು ಫಸ್ಟ್ ಕ್ಲಾಸ್ ಹಾನರ್ಸ್ ಇನ್ ಲಿಟ್ರೇಚರ್, ಅಂದ್ರೆ ಅವರು ಸಾಹಿತ್ಯದಲ್ಲಿ ಪ್ರಥಮ ದರ್ಜೆ ಗೌರವಗಳನ್ನ ಅವರು ಪಡೆದುಕೊಂಡಿರ್ತಾರೆ. ಆಕ್ಸ್ಫರ್ಡ್ ಪದವೀಧರ ಇವರಾಗಿರ್ತಾರೆ. ಅಂಡ್ ಈ ವಾಸ್ ಅ ಪ್ರಿನ್ಸಿಪಾಲ್. ಎಲ್ಲಿ ಇವರು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂದ್ರೆ ವಿಲ್ಲಿಂಗ್ಟನ್ ಕಾಲೇಜ್, ಸಾಂಗ್ಲಿ ಮತ್ತೆ ರಾಜಾರಾಮ್ ಕಾಲೇಜ್ನಲ್ಲಿ ಇವರು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅದಾದ್ಮೇಲೆ ಈ ವಾಸ್ ಅ ವೈಸ್ ಚಾನ್ಸಲರ್, ಅಂದ್ರೆ ಉಪ ಕುಲಪತಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಈ ವಾಸ್ ಫೌಂಡಿಂಗ್ ವೈಸ್ ಚಾನ್ಸಲರ್ ಆಫ್ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್
ಪುಟ್ಟಬರ್ತಿ ಅಂದರೆ ಪುಟ್ಟಬರ್ತಿಯಲ್ಲಿರ್ತಕ್ಕಂಥ ಶ್ರೀ ಸತ್ಯಸಾಯಿ ಉನ್ನತ ಕಲಿಕಾ ಸಂಸ್ಥೆಯ ಸಂಸ್ಥಾಪಕ ಉಪಕುಲಪತಿ ಅಂದರೆ ಫೌಂಡರು ಅವರೇ ಆಗಿರ್ತಾರೆ, ಅದರ ಉಪಕುಲಪತಿ ಕೂಡ 1981 ಇಂದ 85 ವರೆಗೂ ಅವರು ಉಪಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅದ್ರ ಜೊತೆಗೆ ಇವರು ಸಾಹಿತ್ಯ ಅಕಾಡೆಮಿ ಪ್ರೆಸಿಡೆಂಟ್ ಆಗಿರ್ತಾರೆ. ಅಂದರೆ ಸಾಹಿತ್ಯ ಅಕಾಡೆಮಿ ಏನಿರುತ್ತೆ ಇದರ ಅಧ್ಯಕ್ಷರಾಗಿ 1983ರಿಂದ 87ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಶಿಮ್ಲಾದಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಏನಿರುತ್ತೆ ಸೊ ಇದರ ನಿರ್ದೇಶಕರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅದಾದ್ಮೇಲೆ ಇನ್ 1980s 1980ರಲ್ಲಿ ಹಿ ಚೇರ್ಡ್ ಗೋಕಾಕ್ ಕಮಿಟಿ ಅಂದರೆ ಒಂದು ಸಮಿತಿಯನ್ನ ಮಾಡ್ತಾರೆ. 1980ರ ದಶಕದಲ್ಲಿ ಒಂದು ಸಮಿತಿಯನ್ನ ಮಾಡ್ತಾರೆ. ಆ ಸಮಿತಿಯ ಮುಖ್ಯಸ್ಥರನ್ನಾಗಿ ಇವರನ್ನೇ ಆಯ್ಕೆ ಮಾಡಿದ್ದರಿಂದ ಆ ಸಮಿತಿಗೆ ಗೋಕಾಕ್ ಕಮಿಟಿ ಅಂತಾನೆ ನಾಮಕರಣ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಕಮಿಟಿ ಏನನ್ನ ಶಿಫಾರಸು ಮಾಡಿತ್ತು ಅಂತ ನಾವು ನೋಡೋದಾದ್ರೆ, ರೆಕಮೆಂಡೆಡ್ ಕನ್ನಡ ಆಸ್ ದಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಕರ್ನಾಟಕ ಸ್ಕೂಲ್ಸ್, ಅಂದ್ರೆ ನಮ್ಮ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನ ಪ್ರಪ್ರಥಮ ಭಾಷೆಯಾಗಿ ಶಿಫಾರಸು ಮಾಡಿರ್ತಕ್ಕಂಥ ಪ್ರಥಮ ಕಮಿಟಿಯಾಗಿ ಕೂಡ ನಾವು ಗೋಕಾಕ್ ಸಮಿತಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2023ರ ದತ್ತಾಂಶದ ಪ್ರಕಾರ ಭಾರತದ ಒಟ್ಟು ಫಲವತ್ತತೆ ದರ ಯಾವ ಮಟ್ಟಕ್ಕೆ ಇಳಿದಿದೆ? ಇದು 2.1ರ ಬದಲಿ ಮಟ್ಟಕ್ಕಿಂತ ಕಡಿಮೆಯಾಗಿದೆ. According to 2023 data, India's total fertility rate has dipped to which level? Falling below the replacement level 2.5. ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ಸ್ ಇದೆ. ಒಂದನ್ನ ನಾವು ಬದಲಿ ಮಟ್ಟ ಅಥವಾ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ಸೊ ಈ ಟೋಟಲ್ ಫರ್ಟಿಲಿಟಿ ರೇಟ್ಗೂ ಮತ್ತೆ ರೀಪ್ಲೇಸ್ಮೆಂಟ್ ಲೆವೆಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಫರ್ಟಿಲಿಟಿ ರೇಟ್ ಅಂದರೆ ಒಬ್ಬ ಮಹಿಳೆ ಎಷ್ಟು ಮಕ್ಕಳಿಗೆ ಅಂದರೆ ತನ್ನ ರೀಪ್ರೊಡಕ್ಟಿವ್ ಏಜಲ್ಲಿ ಸರಾಸರಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡಬಹುದು ಅದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ರೀಪ್ಲೇಸ್ಮೆಂಟ್ ರೇಟ್ ಅಂದರೆ ಆ ಒಂದು ರೀಪ್ರೊಡಕ್ಷನ್ ರೇಟ್ ಏನಿರುತ್ತೆ, ಸೊ ಡೆತ್ ಅಂಡ್ ಬಾರ್ನ್ ಅಂಡ್ ಡೆತ್, ಜನನ ಮತ್ತು ಮರಣ ಅವೆರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಒಂದು ಸ್ಥಿರತೆಯನ್ನು ಹೊಂದಿರುತ್ತೆ. ಆ ಒಂದು ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ ಅಂದರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಹೇಳ್ತೇವೆ. ಸೊ ಪ್ರಸ್ತುತವಾಗಿ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತಕ್ಕಂಥದ್ದು 2.1 ಅಲ್ಲಿರುತ್ತೆ. 2.1ಗಿಂತ ಈಗ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಹಾಗಿದ್ರೆ 2023ರ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಟೋಟಲ್ ಫರ್ಟಿಲಿಟಿ ರೇಟ್ ನಮ್ಮ ಭಾರತ ದೇಶದ್ದು ಎಷ್ಟಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1.9 ಫರ್ಟಿಲಿಟಿ ರೇಟ್ ಇರುತ್ತೆ. ಸೊ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಇದು ಕಡಿಮೆ ಆಗಿರುವ ಕಾರಣದಿಂದ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಡಿಕ್ಲೇನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಎಸ್ಸೆ ರೈಟಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇದು ಇಂಡಿಯಾಸ್ ಬರ್ತ್ ರೇಟ್ ಡೌನ್ ಫಸ್ಟ್ ಡಿಪ್ ಇನ್ TFR ಇನ್ 2 years, ಅಂದರೆ ಕಳೆದ 2 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ TFR ಅಂತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಇದಾಗಿರುತ್ತೆ. ಸೊ ಇಂಡಿಯಾ ದ ಟೋಟಲ್ ಫರ್ಟಿಲಿಟಿ ರೇಟ್ ಹ್ಯಾಸ್ ಡಿಪ್ ಟು 1.9 ಇನ್ 2023. 2023ರಲ್ಲಿ ನಮ್ಮ ಭಾರತ ದೇಶದ ಒಟ್ಟು ಫಲವತ್ತತೆ ದರ ಅಂತಕ್ಕಂಥದ್ದು 1.9ಕ್ಕೆ ಅದು ಡ್ರಾಪ್ ಆಗಿರುತ್ತೆ. ಸೊ ಫಸ್ಟ್ ಡಿಕ್ಲೇನ್ ಇನ್ 2 years, ಸೊ 2 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಕುಸಿತವಾಗಿರ್ತಕ್ಕಂಥದ್ದು. ಸೊ ಇದು ರೀಪ್ಲೇಸ್ಮೆಂಟ್ ಲೆವೆಲ್, ಸೊ ಬದಲಿ ಮಟ್ಟ ಏನಿದೆ ಅದು 2.1 ಇರುತ್ತೆ. ಸೊ 2.1ಗಿಂತ 1.9 ಅಂತಕ್ಕಂಥದ್ದು ಸೊ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಥ್ರೆಶೋಲ್ಡ್ ನೀಡೆಡ್ ಟು ಮೇಂಟೈನ್ ಪಾಪ್ಯುಲೇಷನ್ ಸ್ಟೆಬಿಲಿಟಿ ವಿತೌಟ್ ಮೈಗ್ರೇಷನ್, ಅಂದರೆ ಯಾವುದೇ ಬೇರೆ ದೇಶಗಳಿಂದ ವಲಸೆ ಬರದೆ ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಒಂದು ಫರ್ಟಿಲಿಟಿ ರೇಟ್ ಏನಿರುತ್ತೆ ಅದು ರೀಪ್ಲೇಸ್ಮೆಂಟ್ ರೇಟ್ಗಿಂತ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಈ ಒಂದು ವ್ಯಾಲ್ಯೂಸ್ನಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ನ್ಯಾಷನಲ್ ಟೋಟಲ್ fertility rate dropping from 2.0 in 2022 to 1.9 in 2023. ಸೊ ಇಲ್ಲಿ ಕಂಪೇರ್ ಮಾಡೋದಾದ್ರೆ 2022ರಲ್ಲಿ 2.0 ಇತ್ತು, ಅದು ತನ್ನ ಮುಂದಿನ ಸಾಲು ಅಂದರೆ ನೆಕ್ಸ್ಟ್ ಇಯರ್ ಅಲ್ಲಿ 2023ರಲ್ಲಿ ಅದು 1.9ಕ್ಕೆ ಈಗ ಡ್ರಾಪ್ ಆಗಿರುತ್ತೆ. ಸೊ ಇದು ರೂರಲ್ ಅಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 2.1 ಇದೆ, ಸ್ವಲ್ಪ ಬೆಟರ್ ಇರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ 2.1 ಟೋಟಲ್
ಟೋಟಲ್ ಫರ್ಟಿಲಿಟಿ ರೇಟ್ ಇರುತ್ತೆ. ಬಟ್ ನಗರ ಪ್ರದೇಶಗಳಲ್ಲಿ ತುಂಬ ಕಳಪೆ ಆಗಿರುತ್ತೆ. ಕೇವಲ 1.5 ಮಾತ್ರ ನಾವು ನಗರ ಪ್ರದೇಶಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಓಲ್ಡ್ ಏಜ್ ಪಾಪ್ಯುಲೇಷನ್, ವೃದ್ಧರ ಸಂಖ್ಯೆಯನ್ನು ನಾವಿಲ್ಲಿ ಗಮನಿಸೋದಾದ್ರೆ ಎಲ್ಡರ್ಲಿ ಅಂದ್ರೆ 60+ ಇರ್ತಕ್ಕಂಥವ್ರನ್ನ ನಾವು ವೃದ್ಧರು ಅಥವಾ ಎಲ್ಡರ್ಲಿ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಇದು ಟೋಟಲ್ ಪಾಪ್ಯುಲೇಷನ್ನ 9.7% ಇದೆ. ಅಂದ್ರೆ ನಮ್ಮ ಒಟ್ಟು ಜನಸಂಖ್ಯೆ ಏನಿದೆ ಅದರ ಸರಿಸುಮಾರು 10% ಅಷ್ಟು ಪಾಪ್ಯುಲೇಷನ್ ಅನ್ನ ನಾವು ಓಲ್ಡ್ ಏಜ್ ಪಾಪ್ಯುಲೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ಕೇರಳ ರಾಜ್ಯ ಅಂತಕ್ಕಂಥದ್ದು ಹೈಯೆಸ್ಟ್ ಓಲ್ಡ್ ಏಜ್ ಪಾಪ್ಯುಲೇಷನ್ ಅನ್ನ ಹೊಂದಿರುತ್ತೆ. 15% ಆಫ್ ದೇರ್ ಪಾಪ್ಯುಲೇಷನ್ ಅಂದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆಯ 15% ಅನ್ನ ವೃದ್ಧರ ಜನಸಂಖ್ಯೆಯಿಂದ ಅದು ಹೊಂದಿರುತ್ತೆ. ಅಸ್ಸಾಂ, ಜಾರ್ಖಂಡ್ ಈ ಒಂದು ರಾಜ್ಯಗಳಲ್ಲಿ ಕಡಿಮೆ ಓಲ್ಡ್ ಏಜ್ ಪಾಪ್ಯುಲೇಷನ್ ಇರುತ್ತೆ. ಸೊ 8% ಕಡಿಮೆ ಓಲ್ಡ್ ಏಜ್ ಪಾಪ್ಯುಲೇಷನ್ ಅನ್ನ ಅಸ್ಸಾಂ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ನೋಡಬಹುದಾಗಿರುತ್ತೆ. ನಾವು ವಾಟ್ ಈಸ್ ಇಟ್ ಸಿಗ್ನಿಫಿಕೆನ್ಸ್ ಟು ಇಂಡಿಯಾ? ನಮ್ಮ ಭಾರತ ದೇಶಕ್ಕೆ ಇದರಿಂದ ಟೇಕ್ ಅವೇ ಪಾಯಿಂಟ್ಸ್ ಏನು ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಇಂಡಿಯಾಸ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಸ್ಲೋಯಿಂಗ್. ಸೊ ನಮ್ಮ ಭಾರತ ದೇಶದ ಜನಸಂಖ್ಯೆ ಬೆಳವಣಿಗೆ ಅಂತಕ್ಕಂಥದ್ದು, ಮುಂಚೆ ಎಲ್ಲ ಜನಸಂಖ್ಯಾ ಸ್ಫೋಟ ಅಂತ ಕರೀತಾ ಇದ್ರು. ಸೊ ಈ ಒಂದು ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದು ನಮಗೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಈ ಜನಸಂಖ್ಯೆ ಬೆಳವಣಿಗೆ ಅಂತಕ್ಕಂಥದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ಸೂಚಿಸ್ತಾ ಇದೆ. ವಿತ್ ಪ್ರೊಜೆಕ್ಷನ್ ಸಜೆಸ್ಟಿಂಗ್ ಅ ಪೀಕ್ ಅರೌಂಡ್ 2065 to 170 crores. ಅಂದ್ರೆ ಇದೇ ಒಂದು ರೇಟ್ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೆ ಅಥವಾ ಇದೇ ರೀಪ್ಲೇಸ್ಮೆಂಟ್ ರೇಟ್ ಅಥವಾ ಇದೇ ಟೋಟಲ್ ಫರ್ಟಿಲಿಟಿ ರೇಟ್ ಇದ್ದಾಗ ನಮ್ಮ ಭಾರತ ದೇಶದ ಜನಸಂಖ್ಯೆ ಅಂತಕ್ಕಂಥದ್ದು ಪೀಕ್ ಅಂದ್ರೆ ಗರಿಷ್ಠ ಮಟ್ಟಕ್ಕೆ ಸೇರ್ತಕ್ಕಂಥದ್ದು 2065ಕ್ಕೆ ಒಟ್ಟು 170 ಕೋಟಿಗಳನ್ನು ತಲುಪುತ್ತೆ. ಅಲ್ಲಿಂದ ಇದು ನೆಗೆಟಿವ್ ಗ್ರೋತ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದನ್ನ ಈ ಒಂದು ಅಂಕಿಅಂಶಗಳಿಂದ ನಾವು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಡೆಮೋಗ್ರಫಿಕಲಿ ಅಂದ್ರೆ ಜನಸಂಖ್ಯಾವಾರು ನಾವು ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನ ಗಮನಿಸೋದಾದ್ರೆ, ನಾರ್ದರ್ನ್ ಸ್ಟೇಟ್ಸ್ ಲೈಕ್ ಬಿಹಾರ್ ಅಂದ್ರೆ ನಮ್ಮ ಭಾರತ ದೇಶದ ಈ ಬಿಹಾರ ಮತ್ತೆ UP ಅಂತಹ ಉತ್ತರದ ರಾಜ್ಯಗಳು, ನಾರ್ಥನ್ ಸ್ಟೇಟ್ಸ್ ಅನ್ನ ನಾವು ತಗೊಂಡ್ರೆ ಬಿಹಾರಲ್ಲಿ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, 2.8 ಇರುತ್ತೆ. ಅಂಡ್ ಉತ್ತರ ಪ್ರದೇಶದಲ್ಲಿ 2.6 ಇರುತ್ತೆ. ಸೊ ಇವೆರಡು ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಫಲವತ್ತತೆ ದರವನ್ನ ನೋಡಬಹುದಾಗಿರುತ್ತೆ. ಅಂಡ್ ನಮ್ಮ ಸದರ್ನ್ ಸ್ಟೇಟ್ಸ್ ಅಲ್ಲಿ ತಮಿಳುನಾಡಿನಲ್ಲಿ ಬಂದಾಗ 1.3 ಇರುತ್ತೆ, ಅಂದ್ರೆ ಬಹಳ ಕಡಿಮೆ ಆಗಿರುತ್ತೆ. ಈವನ್ ಡೆಲ್ಲಿಯಲ್ಲೂ ಕೂಡ 1.2 ಆಗಿರುತ್ತೆ. ಸೊ ವೆಲ್ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್, ಆ ಬದಲಿ ಮಟ್ಟ ಏನಿದೆ ಅದಕ್ಕಿಂತ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದನ್ನ ತಮಿಳುನಾಡು ಮತ್ತು ದೆಹಲಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ನಾವು ಇದೊಂದು ಡೆಫಿನೇಷನ್ TFR ಅಂದ್ರೆ ಏನು, ಸೊ ಇದೊಂದು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಅ ವುಮೆನ್ ವುಡ್ ಹ್ಯಾವ್ ಓವರ್ ಹರ್ ಲೈಫ್ ಟೈಮ್ ಇನ್ ಹರ್ ರೀಪ್ರೊಡಕ್ಟಿವ್ ಇಯರ್ಸ್. ಅಂದ್ರೆ ಒಬ್ಬ ಮಹಿಳೆ ತನ್ನ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಹೊಂದಬಹುದಾಗಿರ್ತಕ್ಕಂಥ ಸರಾಸರಿ ಮಕ್ಕಳ ಸಂಖ್ಯೆಯನ್ನು ನಾವು ಒಟ್ಟು ಫಲವತ್ತತೆ ದರ ಅಂತ ಹೇಳ್ತೇವೆ. ಸೊ ಈ ಒಂದು TFR ಅನ್ನ ಸಾಮಾನ್ಯವಾಗಿ ಯಾವ ವಯಸ್ಸಿನ ಅಂತರದಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂದ್ರೆ 15 ವರ್ಷ ಮೇಲ್ಪಟ್ಟು ಮತ್ತು 49 ವರ್ಷ ಈ ಒಂದು ವ್ಯಾಪ್ತಿಯ ಒಳಗಡೆ ಒಬ್ಬ ಮಹಿಳೆ ಎಷ್ಟು ಸರಾಸರಿ ಮಕ್ಕಳನ್ನ ಹೊಂದಬಹುದು ಅದನ್ನೇ ನಾವು ಹೇಳ್ತಕ್ಕಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ಸೊ ಇದು ಏನಕ್ಕೆ ಮುಖ್ಯ ಆಗುತ್ತೆ, ಅಂದ್ರೆ ಇಟ್ ಪ್ರಿಡಿಕ್ಟ್ಸ್ ವೆದರ್ ಅ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್, ಶ್ರಿಂಕಿಂಗ್ ಆರ್ ಸ್ಟೇಬಲ್. ಸೊ ಈ ಒಂದು TFR ಏನಿರುತ್ತೆ, ಸೊ ಇದರ ಮುಖಾಂತರ ನಾವು ಜನಸಂಖ್ಯೆ ಅಂತಕ್ಕಂಥದ್ದು ಏರಿಕೆ ಆಗ್ತಾ ಇದೆಯಾ, ಸ್ಥಿರವಾಗಿದೆಯಾ ಅಥವಾ ಇಳಿಕೆ ಆಗ್ತಾ ಇದೆಯಾ ಅನ್ನೋದನ್ನ ನಾವು TFR ನ ಮುಖಾಂತರ ಸುಲಭವಾಗಿ ಗ್ರಹಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೀಪ್ಲೇಸ್ಮೆಂಟ್ ಲೆವೆಲ್, ಬದಲಿ ಮಟ್ಟ ಅಂದ್ರೆ ಏನು? A TFR of 2.1 is considered the replacement level. So ಈ ಒಂದು 2.1 ಏನಿದೆ ಅಂದ್ರೆ 2.1ರ TFR ಅನ್ನ ನಾವು ಬದಲಿ ಮಟ್ಟ ಅಂತ ಹೇಳ್ತೇವೆ. ಸೊ ರೀಪ್ಲೇಸ್ಮೆಂಟ್ ಲೆವೆಲ್, ದ ರೇಟ್ ಅಟ್ ವಿಚ್ ಅ ಪಾಪ್ಯುಲೇಷನ್ ಎಕ್ಸಾಕ್ಟ್ಲಿ ರೀಪ್ಲೇಸಸ್ ಇಟ್ ಸೆಲ್ಫ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ವಿತೌಟ್ ಮೈಗ್ರೇಷನ್. ಅಂದ್ರೆ ಯಾವುದೇ ವಲಸೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ಜನಸಂಖ್ಯೆಯು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಿಖರವಾಗಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳೋದು ಇನ್ ದ ಸೆನ್ಸ್ ಇನ್ ಟರ್ಮ್ಸ್ ಆಫ್ ನಂಬರ್, ಸಂಖ್ಯೆಗಳಲ್ಲಿ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆಗೆ ಈಕ್ವೇಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಅಥವಾ ಆ ಒಂದು ಅಂಕಿ ಅಂಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಬದಲಿ ಮಟ್ಟ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ TFR ನ 2.1 ಅನ್ನ ನಾವು ಬದಲಿ ಮಟ್ಟ ಅಂತ ಹೇಳ್ಬೋದಾಗಿರುತ್ತೆ. ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. ನಾವು ಇವಾಗ
ಭಾರತ ದೇಶ, ಅದರ ಹೈಯೆಸ್ಟ್ ಸ್ಟೇಟ್ಸ್ ಯಾವುದು, ಲೋಯೆಸ್ಟ್ ಸ್ಟೇಟ್ಸ್ ಯಾವುದು, ಅದರ ಇಂಪ್ಲಿಕೇಶನ್ಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈಗ ಗ್ಲೋಬಲಿ ಜಾಗತಿಕವಾಗಿ ಈ ಒಂದು TFR ಅನ್ನು ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದ್ದು 1.9 ಇದು ಆಲ್ರೆಡಿ ನಮಗೆ ಗೊತ್ತಿದೆ. ಸೌತ್ ಕೊರಿಯಾ ಅಮಾಂಗ್ಸ್ ದಿ ಲೋಯೆಸ್ಟ್ ಗ್ಲೋಬಲಿ 0.7 ಇರುತ್ತೆ. ಅಂದರೆ ದಕ್ಷಿಣ ಕೊರಿಯಾದಲ್ಲಿ ಈ ಫಲವತ್ತತೆ ದರ ಅಂತಕ್ಕಂಥದ್ದು 0.7 ಇರುತ್ತೆ. ಅಂದರೆ ಒಬ್ಬ ಮಹಿಳೆ ಒಂದಕ್ಕಿಂತ ಕಡಿಮೆ, ಸರಾಸರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದಕ್ಕಿಂತ ಕಡಿಮೆ ಮಕ್ಕಳಾಗ್ತಕ್ಕಂಥ ಒಂದು ದೇಶವಾಗಿರುತ್ತೆ. ಸೊ ನೈಜರಲ್ಲಿ ಹೈಯೆಸ್ಟ್ ಇರುತ್ತೆ 6, ಅಂದರೆ ಒಂದು ಮಹಿಳೆ ಸರಾಸರಿ 6 ಮಕ್ಕಳಿಗೆ ಜನ್ಮವನ್ನು ನೀಡ್ತಾ ಇದ್ದಾರೆ. ಸೊ ಇದು ನೈಜರ್ನಲ್ಲಿ ಅತಿ ಹೆಚ್ಚಿನ ಒಂದು ಫರ್ಟಿಲಿಟಿ ರೇಟನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಈಗ ಒಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಮಂಜುಗಡ್ಡೆ, ಇದನ್ನ A23A ಅಂತ ಹೇಳ್ತೇವೆ. ಸೊ ಮೂಲತಃ 1986ರಲ್ಲಿ ಯಾವ ಐಸ್ ಶೆಲ್ಫ್ನಿಂದ ಹುಟ್ಟಿಕೊಂಡಿತು? ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ A23A ವಿಚ್ ಇಸ್ ನೌ ಬ್ರೇಕಿಂಗ್ ಅಪ್, ಒರಿಜಿನಲಿ ಕಾಲ್ಡ್ ಇನ್ 1986 ಫ್ರಮ್ ವಿಚ್ ಐಸ್ ಶೆಲ್ಫ್? ಸೊ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಒಂದು 2 ಮಂತ್ಸ್ ಹಿಂದೆ ಡಿಸ್ಕಸ್ ಮಾಡಿದ್ದೆ. ಇದೊಂದು ಐಸ್ಬರ್ಗ್ ಆಗಿರುತ್ತೆ. ಅಂದರೆ ಒಂದು ದೊಡ್ಡ ಮಂಜುಗಡ್ಡೆಯ ಒಂದು ಶೀಟ್ ಏನಿರುತ್ತೆ, ಫಲಕ ಏನಿರುತ್ತೆ, ಅದರಿಂದ ಇದು ಬ್ರೇಕ್ ಆಗಿ ಇದು ಮೂವ್ ಆಗ್ತಾ ಇದೆ. ಇವಾಗ ಸ್ವಲ್ಪ ದಿನ ಅದು ಸ್ಟಕ್ ಆಗಿತ್ತು, ಒಂದೇ ಕಡೆ ಅದು ಸ್ಥಿರವಾಗಿತ್ತು, ಬಟ್ ಈಗ ಇದು ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗ್ತಾ ಇರ್ತಕ್ಕಂಥದ್ದು ಇದು ಅಲ್ಟಿಮೇಟ್ಲಿ ಹೋಗಿ ತಲುಪಬಹುದಾಗಿರ್ತಕ್ಕಂಥ ಒಂದು ಪ್ಲೇಸ್ ಏನಿದೆ, ಆ ಪ್ಲೇಸಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನು ಇದು ನಾಶ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿತ್ತು. ಬಟ್ ಫಾರ್ಚುನೇಟ್ಲಿ ಈ ಒಂದು ಐಸ್ ಈಗ A23A ಅಂತ ಏನು ನಾಮಕರಣ ಮಾಡಿದ್ದಾರೆ, ಇದು ವಾರ್ಮ್ ಕರೆಂಟ್ಸ್ಗಳು ಅದಕ್ಕೆ ಟಚ್ ಆಗ್ತಾ ಇರುವ ಕಾರಣದಿಂದ ಇದು ಈಗ ಕರಗ್ತಾ ಇದೆ. ಸೊ ಅದರಿಂದ ಬಯೋಡೈವರ್ಸಿಟಿಗೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ A23A ಅಂತಕ್ಕಂಥದ್ದು ಯಾವುದರಿಂದ ಅದು ಸಪರೇಟ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲ್ಚ್ನರ್ ರೋನೆ ಐಸ್ ಶೆಲ್ಫ್ ಅಂತ ಹೇಳ್ತೇವೆ. ಸೊ ಫಿಲ್ಚ್ನರ್ ರೋನೆ ಐಸ್ ಶೆಲ್ಫ್ ನಿಂದ ಇದು ಸಪರೇಟ್ ಆಗಿ ಮೂವ್ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಮಂಜುಗಡ್ಡೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು, ದಿಸ್ ಇಸ್ ಅಂಟಾರ್ಕ್ಟಿಕಾ ಆಗಿರುತ್ತೆ. ಸೊ ಅಂಟಾರ್ಕ್ಟಿಕಾದ ಈ ಭಾಗವನ್ನು ನಾವು ರೋನೆ ಐಸ್ ಶೆಲ್ಫ್ ಅಂತ ಹೇಳ್ತೇವೆ. ಸೊ ಇದನ್ನೇ ನಾನು ಇಷ್ಟೊತ್ತು ಹೇಳಿದ್ದು, ದಿಸ್ ಇಸ್ ಕಾಲ್ಡ್ ಆಸ್ ರೋನೆ ಐಸ್ ಶೆಲ್ಫ್ ಅಂತ ಹೇಳ್ತೇವೆ. ಸೊ ಇದನ್ನ ಫಿಲ್ಚ್ನರ್ ರೋನೆ ಐಸ್ ಶೆಲ್ಫ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ರೋನೆ ಐಸ್ ಶೆಲ್ಫ್ ಅಥವಾ ಫಿಲ್ಚ್ನರ್ ಐಸ್ ಶೆಲ್ಫ್ ಏನಿರುತ್ತೆ, ಸೊ ಇದರಿಂದ 1986 1986ರಲ್ಲಿ A23A ಅಂತಕ್ಕಂಥದ್ದು ಇದರಿಂದ ಸಪರೇಟ್ ಆಗಿರುತ್ತೆ. ಅದನ್ನ ಕಾಲ್ವಿಂಗ್ ಅಂತ ಹೇಳ್ತೇವೆ. ಕಾಲ್ವಿಂಗ್ ಅಂದ್ರೆ ಕರು ಹಾಕೋದು. ಆಕ್ಚುಲಿ ಲಿಟ್ರಲ್ ಮೀನಿಂಗ್ ಏನು ಅಂದ್ರೆ ಕರು ಹಾಕೋದನ್ನ ನಾವು ಕಾಲ್ವಿಂಗ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಸಪರೇಟ್ ಆಗಿರೋದ್ರಿಂದ ಅದಕ್ಕೆ ಅದೇ ಹೆಸರನ್ನ ಕೊಟ್ಟಿದ್ದಾರೆ, ಕಾಲ್ವಿಂಗ್ ಆಗಿರುತ್ತೆ. ಕಾಲ್ವಿಂಗ್ ಆದ ನಂತರ ಸೊ ಇದು ಅನೇಕ ವರ್ಷಗಳ ಕಾಲ ಅಲ್ಲೇ ಸ್ಟಕ್ ಆಗಿರುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಮೂವ್ ಆಗಿರೋದಿಲ್ಲ. ಬಟ್ 2022ರಲ್ಲಿ ಅದು ಕನೆಕ್ಷನ್ ಅನ್ನ ಕಳೆದುಕೊಂಡು ಚಲಿಸಲಿಕ್ಕೆ ಪ್ರಾರಂಭವಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇದು ಅದು ಚಲಿಸ್ತಾ ಇರ್ತಕ್ಕಂಥ ಒಂದು ಪಾತನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಅಲ್ಟಿಮೇಟ್ಲಿ ಸೌತ್ ಜಾರ್ಜಿಯಾವನ್ನ ಹೋಗಿ ಹಿಟ್ ಆಗುತ್ತೆ. ಸೊ ಸೌತ್ ಜಾರ್ಜಿಯಾವನ್ನ ಹೋಗಿ ಹಿಟ್ ಆದಾಗ ಅದು ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಈಗ ವಾರ್ಮ್ ಕರೆಂಟ್ಸ್ ಬರ್ತಾ ಇರುವ ಕಾರಣದಿಂದ, ಹೆಸರಲ್ಲೇ ಗೊತ್ತಾಗುತ್ತೆ, ವಾರ್ಮ್ ಅಂದ್ರೆ ಅದರ ತಾಪಮಾನ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈ ಐಸ್ ಅಂತಕ್ಕಂಥದ್ದು ಕರಗುತ್ತೆ. ಅದರಿಂದ ಸೌತ್ ಜಾರ್ಜಿಯಾದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಯಾವುದೇ ತೊಂದರೆಯನ್ನ ಉಂಟು ಮಾಡದೆ ಇದು ಈಗ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್ ಅಂತ ಹೇಳ್ತೇವೆ. ಸೊ ಇದೀಗ ರ್ಯಾಪಿಡ್ಲಿ ಬ್ರೇಕಪ್ ಆಗ್ತಾ ಇದೆ, ಅಥವಾ ಇದು ಕ್ಷಿಪ್ರಗತಿಯಲ್ಲಿ ಮುರಿದು ಹೋಗ್ತಾ ಇದೆ ಅಥವಾ ಕರಗ್ತಾ ಇದೆ. ಸೊ A23A ಅಂತಕ್ಕಂಥದ್ದು ಫಿಲ್ಚ್ನರ್ ರೋನೆ ಐಸ್ ಶೆಲ್ಫ್ ನಿಂದ 1986 1986ರಲ್ಲಿ ಅದು ಪ್ರತ್ಯೇಕಗೊಂಡಿರುತ್ತೆ. ಅದು 1 ಟ್ರಿಲಿಯನ್ ಟನ್ಸ್ ಇರುತ್ತೆ. ಅದರ ತೂಕ 1 ಟ್ರಿಲಿಯನ್ ಟನ್ಗಳಷ್ಟು ಇರುತ್ತೆ. ಇದು 3600 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣ ಹೊಂದಿರುತ್ತೆ. ಸೊ ಇದನ್ನ ನಮ್ಮ ಗೋವಾಗೆ ಕಂಪೇರ್ ಮಾಡಿದ್ರೆ ನಮ್ಮ ಗೋವಾ ರಾಜ್ಯ ಎಷ್ಟಿದೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಐಸ್ ಅಥವಾ ಮಂಜುಗಡ್ಡೆ ಇದಾಗಿರುತ್ತೆ. ಸೊ ಇಟ್ ರಿಮೇನ್ ಸ್ಟಕ್ ಇನ್ ವೆಡಲ್ ಸಿ ಬೆಡ್ ಫಾರ್ ಓವರ್ 30 ಇಯರ್ಸ್, ಅಂದರೆ 30 ವರ್ಷಗಳ ಕಾಲ ಅದು ವೆಡೆಲ್ ಸಮುದ್ರದ ತಳದಲ್ಲಿ ಅದು ಸಿಲುಕಿ ಹಾಕಿಕೊಂಡಿರುತ್ತೆ. ಅದಾದ ನಂತರ ಇದು ಮೂವ್ಮೆಂಟ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದು 2020ರಲ್ಲಿ ಫ್ರೀ ಆಗುತ್ತೆ. ಅಂದರೆ ವೆಡಲ್ ಸಿಯಿಂದ ಅದು ತಪ್ಪಿಸಿಕೊಂಡು 2020ರಲ್ಲಿ
ಡ್ರಿಫ್ಟೆಡ್ ಟುವರ್ಡ್ ಸೌತ್ ಜಾರ್ಜಿಯಾ ಐಲ್ಯಾಂಡ್. ಸೊ ಸೌತ್ ಜಾರ್ಜಿಯಾ ಏನಿದೆ ಆ ಒಂದು ದ್ವೀಪದ ಕಡೆಗೆ ಚಲಿಸಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಮಂಜುಗಡ್ಡೆ ಆಗಿರುತ್ತೆ. ಸೊ ಇದು ಬೈ ಆಗಸ್ಟ್ 2025 2025 ವೇಳೆಗೆ ಇಟ್ ಹ್ಯಾಸ್ ಸ್ಟ್ರಂಗ್ ಟು ಅಬೌಟ್ 1700 ಸ್ಕ್ವೇರ್ ಕಿಲೋಮೀಟರ್ಸ್ ಸೈಜ್ ಆಫ್ ಲಂಡನ್. ಅಂದ್ರೆ ಇದು ಗೋವಾದ ಗಾತ್ರ ಏನಿತ್ತು ಇದು 2025 ಆಗಸ್ಟ್ ಅಂದ್ರೆ ಕಳೆದ ತಿಂಗಳ ಸಮಯಕ್ಕೆ ಇದು ಲಂಡನ್ ಗಾತ್ರ ಎಷ್ಟಿದೆ ಅಷ್ಟು ಗಾತ್ರದಷ್ಟು ಆಲ್ರೆಡಿ ಕರಗಿ ಹೋಗಿರುತ್ತೆ. ಅಂಡ್ ಮ್ಯಾಸಿವ್ ಚಂಕ್ಸ್ ಸಮ್ 80 ಸ್ಕ್ವೇರ್ ಕಿಲೋಮೀಟರ್ಸ್ ಬ್ರೇಕಿಂಗ್ ಆಫ್ ಅಂದ್ರೆ ದೊಡ್ಡ ದೊಡ್ಡ ತುಂಡುಗಳಾಗಿ ಅದು ಬ್ರೇಕಪ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಏನಕ್ಕೆ ಬ್ರೇಕ್ ಆಗ್ತಾ ಇದೆ ಅದಕ್ಕೆ ರೀಸನ್ ಅನ್ನ ನಾವು ನೋಡೋದಾದ್ರೆ ವಾರ್ಮರ್ ಕರೆಂಟ್ಸ್ಗಳು ಅಂದ್ರೆ ಈ ಬೆಚ್ಚಗಿನ ಅಥವಾ ಉಷ್ಣೋದಕ ಪ್ರವಾಹಗಳು ಆಕ್ಸಿಲರೇಟಿಂಗ್ ಇಟ್ಸ್ ಮೆಲ್ಟಿಂಗ್ ಅಂಡ್ ಫ್ರಾಗ್ಮೆಂಟೇಷನ್ ಇದು ಒಂದು ರೀಸನ್ ಆಗಿರುತ್ತೆ. ವಾರ್ಮರ್ ಕರೆಂಟ್ಸ್ ಅಂತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಇನ್ನೊಂದು ರೀಸನ್ ಏನಂದ್ರೆ ಲಾಂಗ್ ಪೀರಿಯಡ್ ವೇವ್ಸ್ ಅಂಡ್ ಶಿಫ್ಟಿಂಗ್ ಟೈಡ್ಸ್ ಅಂದ್ರೆ ದೀರ್ಘಾವಧಿಯ ಅಲೆಗಳು ಮತ್ತೆ ಉಬ್ಬರ ಬೀಳಿತೆಗಳು ಆದಾಗೂ ಕೂಡ ಅದು ವೆದರಿಂಗ್ ಆಗುತ್ತೆ ಅಂದ್ರೆ ಸವಕಳಿ ಆಗುತ್ತೆ. ಸೊ ಇದರ ಮುಖಾಂತರ ಕೂಡ ಇದು ಸಂಪೂರ್ಣವಾಗಿ ಈಗ ಕರಗಿ ಹೋಗ್ತಾ ಇದೆ. ಸೊ ಇದರಿಂದ ಆಗಬಹುದಾಗಿರ್ತಕ್ಕಂಥ ಅನಾಹುತ ತಪ್ಪಿ ಹೋಗಿರುತ್ತೆ. ಸೊ ಇದು ಅಲ್ಲಿರ್ತಕ್ಕಂಥ ಪೆಂಗ್ವಿನ್ಗಳು ಅಂದ್ರೆ ಸೌತ್ ಜಾರ್ಜಿಯಾದಲ್ಲಿ ಈ ಒಂದು ಪೆಂಗ್ವಿನ್ಗಳನ್ನ ನಾವು ನೋಡಬಹುದಾಗಿರುತ್ತೆ, ಸೀಲ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವುಗಳಿಗೆ ಆಗಬಹುದಾಗಿರ್ತಕ್ಕಂಥ ಅನಾಹುತ ಈಗ ಸಂಪೂರ್ಣವಾಗಿ ತಪ್ಪು ಹೋಗಿರುತ್ತೆ. ನಾವು ವಾಟ್ ಈಸ್ ನೆಕ್ಸ್ಟ್ ನಾವೇನು ಅಂತ ನೋಡೋದಾದ್ರೆ ಸೊ ಈ ಒಂದು ಏನ್ ಟೈಟಲ್ ಅಂದ್ರೆ ಲಾರ್ಜೆಸ್ಟ್ ಐಸ್ಬರ್ಗ್ ಅಂದ್ರೆ ಬ್ರೇಕ್ ಆಗಿರ್ತಕ್ಕಂಥ ಒಂದು ದೊಡ್ಡ ಮಂಜಿನ ತುಂಡು ಅಂತ ನಾವು ಇಷ್ಟು ವರ್ಷ ಏನ್ ಕರಿತಾ ಇದ್ವಿ ಇದು ಈಗ ಕರಗಿ ಹೋಗುತ್ತಿರುವ ಕಾರಣದಿಂದ ಈ ಒಂದು ಟೈಟಲ್ ಅನ್ನ ಇನ್ನೊಂದು ಲಾರ್ಜೆಸ್ಟ್ ಐಸ್ಬರ್ಗ್ ಪಡೆದುಕೊಂಡಿರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ 315A ಅಂತ ಹೇಳ್ತೇವೆ, D15A ಅಂತ ಹೇಳ್ತೇವೆ. ಸೊ ಇದು 3000 ಸ್ಕ್ವೇರ್ ಕಿಲೋಮೀಟರ್ ಐಸ್ಬರ್ಗ್ ಗ್ರೌಂಡೆಡ್ ನಿಯರ್ ಆಸ್ಟ್ರೇಲಿಯಾದ ಬಳಿ ಇರ್ತಕ್ಕಂಥ ಒಂದು 3000 ಚದರ ಕಿಲೋಮೀಟರ್ ಇರ್ತಕ್ಕಂಥ D15A ಈಗ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಮಂಜುಗಡ್ಡೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಟೀಚರ್ಸ್ ಡೇ 2025 ಸೊ ಶಿಕ್ಷಕರ ದಿನವನ್ನು ನಾವು ಸೆಪ್ಟೆಂಬರ್ 5ನೇ ತಾರೀಕು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಇವರ ಬರ್ತ್ ಆನಿವರ್ಸರಿಯನ್ನ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನಿಮಗೆ ಬೋಧನೆಯನ್ನ ಮಾಡ್ತಕ್ಕಂಥವ್ರು ಜೀವನ ಪಾಠ ಮಾಡ್ತಕ್ಕಂಥವ್ರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇನ್ಸ್ಪೈರಿಂಗ್ ದಿ ನೆಕ್ಸ್ಟ್ ಜನರೇಷನ್ ಆಫ್ ಲರ್ನರ್ಸ್ ಅಂದ್ರೆ ಮುಂದಿನ ಪೀಳಿಗೆಯ ಕಲಿಯುವವರಿಗೆ ಸ್ಫೂರ್ತಿಯನ್ನ ನೀಡ್ತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಜಾಗತಿಕವಾಗಿ ಗ್ಲೋಬಲಿ ಕೂಡ ಒಂದು ಟೀಚರ್ಸ್ ಡೇ ಅನ್ನ ಆಚರಣೆ ಮಾಡ್ತಾರೆ. ಅದನ್ನ ನಾವು ವರ್ಲ್ಡ್ಸ್ ಟೀಚರ್ಸ್ ಡೇ ಅಂತ ಹೇಳ್ತೇವೆ. ಸೊ ಈ ಒಂದು ದಿನವನ್ನ ಅಕ್ಟೋಬರ್ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಅಕ್ಟೋಬರ್ 5ನೇ ತಾರೀಕು ವರ್ಲ್ಡ್ಸ್ ಟೀಚರ್ಸ್ ಡೇ ಅಥವಾ ವಿಶ್ವ ಶಿಕ್ಷಕರ ದಿನವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 953. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಇದು ಇಂದಿರಾ ಸಾಹ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಇದು ವಿದೇಶಿಯರ ನ್ಯಾಯಮಂಡಳಿ ಫಾರಿನರ್ಸ್ ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟಂತೆ. ಸೊ ಇವೆರಡನ್ನೂ ಕೂಡ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಅಪ್ಡೇಟ್ಸ್ ಆಫ್ ದಿ ಡೇ. ಸೊ ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.